ಆನೆ ಕುಣಿತಾರೆ ನಮ್ಮ ತೋಟ ಪಕ್ಕ ಸಿದ್ದೇಶ್ವರಲ್ಲಿ ಡ್ರೋನು ಸೋಬಿಯ ನಮ್ಮ ತೋಟ ಇಲ್ಲಿ ಮೇಲ್ಗಡೆ ಬಸ್ ಸ್ಟ್ಯಾಂಡ್ ತಾವ ಸಾವಿರ ಮನೆ ಪಕ್ಕ ನಾನು ಒಬ್ಬನೇ ಬಂದಿದ್ದ ನೋಡಕ್ಕೆ. ಸರಿ ಸರಿ ಆಯ್ತು. ಚಲೋ ಮೊನ್ನೆ ಆದಾಗ ಅದು ಕಲ್ಲಡೆ ಯಾರಿಗೂ ಇಲ್ಲ ಅಲ್ವಾ? ಯಾರು ಇವರು? ರೈತರು ದೇಶಕ್ಕೆ ಅನ್ನ ಬೆಳ್ಕೊಳ್ಳೋರು, ಅವ್ರ ಜಮೀನಲ್ಲಿ ಕೆಲಸ ಮಾಡ್ತಾ ಹಿಂಗ್ ಬಿದ್ದಿದ್ದಾರಲ್ರಿ. ಮನುಷ್ಯತ್ವ ಬೇಡವೇನ್ರಿ ಇದಕ್ಕೆ? ನೀವು ಪ್ರತಿಭಟನೆ ಮಾಡ್ಬೇಕಾ ಈ ಸಾವಿಗೆ? ಸತ್ತೋದ ಮೇಲೂ ಕನಿಕರ ಇಲ್ಲ, ಸತ್ತೋದ ಮೇಲೂ ಎಂತ ಆಡಳಿತದಲ್ಲಿ ಇದೀವ್ರಿ ನಾವು. ಹೊಟ್ಟೆಗೆ ಚಾಕಾಗುತ್ತೆ. ನಮ್ಮನೆ ಮಕ್ಕಳು ಸತ್ತಾಗಲ್ಬೇಡ್ರಿ ಇದು, ನಿಮ್ಮನೆ ಮಕ್ಕಳು ಸತ್ತಾಗಲ್ಬೇಡ್ರಿ ಇದು. ಇದು ನ್ಯಾಯ ಕೇಳಿದ್ರೆ ಪ್ರಕರಣ ದಾಖಲಿಸ್ತಿರಲ್ಪೇ. ನಿಮ್ ಯೋಗ್ಯತೆಗೆ ಏನ್ ಹೇಳಿದ್ರು ಸಾಲ, ಏನ್ ಹೇಳಿದ್ರು ಸಾಲ. ಸರ್ 2 ಜನ ಸರ್, 2 ಹೆಣ್ಣೆ, ಅವಳೊಬ್ಳು ಕರ್ಕ ಬರವ. 9 ನಿಮಿಷ ಸಂಧಾನ ಮಾಡಕ್ ಎಲ್ಲರನ್ನು ಮಂಕ್ ಮಾಡಿ ನೀವು ತಪ್ಪನ್ ಮಾಡಕ್ ನೀವು ಮುಗ್ಸಕ್ಕೆ ನೋಡೋದ್ರಿ ಅಲ್ಲ. ಪೊಲೀಸ್ ಇಲಾಖೆ ಅಷ್ಟೇ, ಅರಣ್ಯ ಇಲಾಖೆ ಅಷ್ಟೇ. ಸತ್ತೋದ ತಕ್ಷಣ ಮುಗಿಸೋದೇ ನಿಮ್ ಕೆಲಸ. ಎಷ್ಟು ಜನ ಮುಗಿಸ್ಬೇಕು ಅಂತ ಇದ್ದೀರಿ ನೀವು ಸರ್? ನಾವು ಮಾತಾಡಿ 90 ಜನ ಸತ್ತೋದಾಗ್ಲೂ ಮಾತಾಡಿ ಸಾಕಾಗೋಗಿದೆ. ನಮ್ದು ಇವ್ರ ಜೊತೆ ಎಡ ಬಿದ್ಬಿಡ್ಲಿ. ಬೇಕಾದ್ರೆ ಇವರು ಇಡೀ ಆನೆ ಕಾಡನೆ ಎಲ್ಲ ಸ್ಥಳಾಂತರ ಮಾಡಬೇಕು. ಉಸ್ತುವಾರಿ ಸಚಿವರು ಬರ್ಬೇಕು ಸರ್. ಸತ್ತೋದಾಗ್ಲೂ ಬರ್ಲಿಲ್ಲ ಅಂದ್ರೆ ನಾವೇನಿಲ್ಲೇನೋ ಗೊಂಬೆ ಕುಣಿಸ್ತಾ ಇದ್ವಾ? ಬರ್ಬೇಕು. 50 ಲಕ್ಷ ಪರಿಹಾರ. ಏನು ಅಧಿಕಾರಿಗಳು ಸತ್ತೋದ್ರೆ ದೇಶಕ್ಕೆ ಅನ್ನ ಕೊಡೋಣ, ಅವ್ರಕ್ಕಿಂತ ಶ್ರೇಷ್ಠ ಇವ್ರು ಅನ್ನ ಕೊಟ್ಟರೆ ಅವ್ರು ಕೆಲಸ ಮಾಡಕ್ಕಾಗೋದು. 50 ಲಕ್ಷ ಪರಿಹಾರ ಘೋಷಣೆ ಆಗ್ಬೇಕು. ಈ ಸಾವಿಗೆ ನ್ಯಾಯ ಸಿಕ್ಬೇಕು ಸರ್. ಇಲ್ಲಿಂದ ಹೇಳೋದಿಲ್ಲ, ನೀವು ಕೂತ್ಕೋಬೇಕು ನಮ್ ಜೊತೆ. ನೀವು ಕೂತ್ಕೊಂಡಿಡಿ, ಆಡಳಿತ ಸರ್ಕಾರ ಬರ್ಬೇಕು. ರೈತರು ಯಾರು ಕೂತ್ರಿ ಸರ್ಕಾರ ಯಾಕೆ ಬರಲ್ಲ? ಬರ್ಬೇಕು ಸರ್, ನೀವು ಕೂರ್ಬೇಕು ಸರ್ ನಮ್ ಜೊತೆ. ಅವ್ರು ಸೀರಿಯಸ್ ಸರ್, ನೀವು ಸೀರಿಯಸ್ ಆದ್ರೆ ಅವ್ರಿಗೆ ಸೀರಿಯಸ್ ಸೀರಿಯಸ್ ಆಯ್ತು ಹೇಳ್ಬೇಡಿ. ಇಲ್ಲಿ ಕರ್ಸಿ ಸಾಯ್ತಾರೆ. ಅವನು ಸೀರಿಯಸ್ ಆದ್ರೆ ಸಾಯಕ್ಲ. ಒಂದ್ ನಿಮಿಷ, ವೈದ್ಯರಿಂದ ಫೋನ್ ಮಾಡಿದ್ರು, ಖಂಡ್ರೆ ಅವರು 2 ದಿವಸದಲ್ಲಿ ಬರ್ತಾರಂತೆ. ಅವ್ರಿಗೆ ಅವತ್ತು ಇದೇ ಸೇಮ್ ಕಾರಣ ಅದೆಲ್ಲ ಡೈಲಾಗ್ ಬೇಡ, ಕರ್ಸಿ. ಸಂಘಟನೆ ಎಲ್ಲರೂ ಅದಕ್ಕೆ ಸಂಬಂಧಪಟ್ಟ ಒಂದು ಮೀಟಿಂಗ್ ಮಾಡ್ತೀವಿ ಅಂದ್ರೆ ನಮ್ಮ ಮಾನ್ಯ MP ಅವರು ಇವತ್ತಿನ ತನಕ ಈ ಹೆಣ ಬಿದ್ದಿದೆ. ಇವತ್ತಿನ ತನಕ ಖಂಡ್ರೆ ಅವರು ಬರ್ಲಿಲ್ಲ, ಯಾರು ಬರ್ಲಿಲ್ಲ. ಇವತ್ತು ಹುಷಾರಿಲ್ವಂತೆ, ಅದು ಇದು ಅಂತಾರೆ. ಬಂದ್ ಹಿಂಗೆ ನಿಂತಿದ್ರೋಣ. ಅವತ್ ನೀವು ಜಾಗಕ್ಕೆ ಬಂದೋಗಿದ್ರಿ ಆಯ್ತಾ? ಇವರು ಬಂದು ಹಿಂಗೆ ನಿಂತಿದ್ರು. ಮತ್ತೆ ಇನ್ನೊಂದು ಹೆಣ ಬೀಳುತ್ತೆ, ಅವತ್ತು ಬಂದು ನಾವು ಹಿಂಗೆ ಹೇಳ್ತೀವಿ. ದಫಾನ್ ಆಗೋದು ಅಷ್ಟೇ ಇವ್ರು ಕಾಯೋದು. ದಫಾನ್ ಆದಷ್ಟೇ ಎಲ್ಲ ಅವ್ರವ್ರ ಪಡಿಗೆ ಅವ್ರು ಹೋಗ್ತಾರೆ. ಅವ್ರ ಕೆಲಸ ಮುಗಿತಲ್ಲ ಅಷ್ಟೇ. ಪ್ರಶ್ನೆ ಮಾಡೋದೇ ಬೇಡವಾ? ಸಮಸ್ಯೆ ಎಲ್ಲ ಗೊತ್ತು ಸರ್. ಹೆಚ್ಚಲ್ಲಿ ಹೇಳ ಸರ್ ಸಮಸ್ಯೆ. 90 ಜನ ಸರ್ ಕೇಳೋದು ಇವ್ರ ಜೊತೆ. ಇವ್ರ ಕೈ ಆದ್ರೆ ಹೇಳ್ಬೋದು. ವಿಚಾರದಲ್ಲಿ ಮಾತಾಡಿ ಕೇಸ್ ವಾಪಸ್ ತಗೋಬೇಕು. ವಾಪಸ್ ತಗೊಂಡ ನಾನು ಬಿಡಲ್ಲ. ಅದನ್ನ ಮಂತ್ರಿಗಳ ಹತ್ರನೂ ಹೇಳಿದೀನಿ, ಸರ್ಕಾರಕ್ಕೂ ಹೇಳಿದೀನಿ. ಯಾರು ಅರ್ಜುನನ ಸಾವಿನ ಸಂದರ್ಭದಲ್ಲಿ ಹೋರಾಟ ಮಾಡಿದ್ರು ವಾಪಸ್ ತಗೊಳ್ಳ ಅಂದ್ರೆ ನಾವು ಬಿಡಲ್ಲ. ಏನ್ ಹೋರಾಟ ಮಾಡ್ಬೇಕಂತ ಮಾಡಿ ನಮ್ಮ ಮನವಿ ಒಂದೇ. ಈಗ ನಾವು ನ್ಯಾಯ ಕೇಳೋದಕ್ಕೆ ಕೇಸ್ ಹಾಕಿದ್ರಲ್ಲ ಇದೇ ಪೊಲೀಸ್ ಇಲಾಖೆ DF ಅವ್ರ ತಂಡ.
ಈಗ ಇದು ಕಾರಣ ಯಾರು? ಅರಣ್ಯ ಇಲಾಖೆ ಅಲ್ಲ, DFO ಮೇಲೆ ACF ಮೇಲೆ ಅರಣ್ಯ ಇಲಾಖೆ ಮೇಲೆ 3 FIR ಮಾಡ್ಲಿ. ಇದ್ದಂತ DC ಮೇಡಮ್ ಒಂದು ಇದು ಕೇಳ್ತಾರೆ ಏನಂದ್ರೆ 6 ಗಂಟೆ ಮೇಲೆ ನಾವು ತೋಟಕ್ಕೆ ಹೋಗ್ಬಾರ್ದಂತೆ, ಸಂಜೆ ಬೆಳಗ್ಗೆ 6 ಗಂಟೆ 8 ಗಂಟೆ ಮೇಲೆ ತೋಟಕ್ಕೆ ಹೋಗ್ಬೇಕಂತೆ. ನೈಟ್ ಕಾಫಿ ಮೆಣಸು ಕದ್ ಕುಯ್ತಾರೆ. ಯಾರು ಹೊಣೆಗಾರರು? ಅಲ್ಲ ನೋಡಿ, ಯಾರು ಹೊಣೆಗಾರರು? 50 ಲಕ್ಷ ಪರಿಹಾರ ಬೇಕೇ ಬೇಕು. ರೈತರ ಸಾವಿಗೆ ಕಾರಣವಾದ ಅರಣ್ಯ ಇಲಾಖೆಗೆ ಪ್ರಾಣ ಬಿಟ್ಟು 3 ಗಂಟೆ ಆದರೂ ಸ್ಥಳಕ್ಕಾಗಮಿಸಿದ ಜಿಲ್ಲಾಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಭ್ರಷ್ಟ ಅರಣ್ಯ ಇಲಾಖೆಗೆ, ರೈತರ ಅಮಾಯಕರ ಸಾವಿಗೆ ಕಾರಣವಾದ ತಾಲೂಕು ಆಡಳಿತಕ್ಕೆ ಬೇಕೇ ಬೇಕು. ರಸ್ತೆಯಲ್ಲಿ ಅಮಾಯಕವಾಗಿ ಎಡ ಬೀಳಿಸುತ್ತಿರುವ ಅರಣ್ಯ ಇಲಾಖೆಗೆ ಬೇಕೇ ಬೇಕು, ಬೇಕೇ ಬೇಕು. ಸ್ಥಳಕ್ಕಾಗಮಿಸದ DFO ಅವರಿಗೆ, ಸ್ಥಳಕ್ಕಾಗಮಿಸದ ಜಿಲ್ಲಾಧಿಕಾರಿಗಳಿಗೆ ಬಂದಿಲ್ಲ ಅವ್ರು ನೋಡಕ್ಕೆ. ಸರ್, ಎಷ್ಟೊತ್ತಾಯ್ತ್ರಿ ಬಂದು? ಅಮಾಯಕರಿಗೆ ರಸ್ತೆ ಬಿದ್ದಿದ್ದಾರಲ್ಲ, ನಾಳೆ ನೋಡ್ಬೇಕು ಅವ್ರಿಗೆ ಪರಿಹಾರ. ಒಂದ್ ಸೆಕೆಂಡ್ ಅಣ್ಣ, 1 ನಿಮಿಷ. ಎಲ್ಲಿದ್ರೆ ನಿನ್ನೆ ಸಂಜೆ ಮಾಡಿದ್ವಿ, ಇವತ್ತು ಬೆಳಿಗ್ಗೆ ಟ್ರ್ಯಾಕ್ ಗ್ರೂಪ್ ಒಳಗಿಲ್ವಾ? ಇಲ್ಲ, ಮಾಹಿತಿನ ಬಂದಿಲ್ಲ. 8 ಗಂಟೆ ಮಾಹಿತಿ ಹಾಕಿಲ್ಲ. ದೊಡ್ಡ ಮಾಡ್ಕೊಳ್ತಾರೆ. ಅದು ವಯಸ್ಸು ಊರಲ್ಲಿ ಜನರಿಗೆ ಬಂದಿಲ್ಲ. ಜೀಪ್ ಸಮೇತ ಬಂದು ತಿಳ್ಕೊಳ್ತಾರೆ ರೈತರುಗಳನ್ನ ಸೌದಿಗೆ ಅಂತ. ಸ್ವಲ್ಪ ಹಿಂದೆ ಹೋಗಿ, ಎಲ್ಲ ಕೂತ್ಕೊಳ್ಳಿ, ಸ್ವಲ್ಪ ಕೂತ್ಕೊಳ್ಳಿ, ಕೂತ್ಕೊಳ್ರಿ. ಪರ್ಮಿಷನ್ ಕೊಡ್ಸಿ. ಸಕಲೇಶ್ಪುರದಲ್ಲಿ ಇರ್ತಕ್ಕಂಥ ಎಲ್ಲ ಆನೆಗಳನ್ನು ಕೂಡ ಸ್ಥಳಾಂತರ ಮಾಡಬೇಕು ಅಂತ ಸರ್ಕಾರ ಒಂದೆರಡು ಆನೆ ಹಿಡಿತಾರೆ. ಏನಂದ್ರೆ ಸಕಲೇಶ್ಪುರ ಭಾಗದಲ್ಲಿ, ಬೇಲೂರು ಭಾಗದಲ್ಲಿ ಇರ್ಬೋದು, ನಮ್ಮ ಏನು ಈ ಭಾಗದಲ್ಲಿ ಆನೆಗಳಿದೆ ಎಲ್ಲವನ್ನೂ ಹಿಡ್ಕೊಂಡು ತರವಾಗಿಲ್ಲ. ನೀವು ಇದ್ರ ಕಡೆ ಫಾರೆಸ್ಟ್ ನಮ್ಗೆ ಯಾಕೆ ತೊಂದರೆ ಮಾಡ್ತೀವಿ? ಮತ್ತೆ ಇನ್ನೊಂದೇನು ಗೊತ್ತಿಲ್ಲ, ಯಾರ ಸಣ್ಣ ಟ್ಯಾಂಕ್ ಮಾಡಬೇಕು. ನಾನು ಹೇಳ ಬಡವರು ಜನಗಳು ಎಷ್ಟು ಕಷ್ಟದ ಈಗ ಮೊನ್ನೆ JJM ಕೆಲಸದ ಹೆಚ್ಚು ಕಮ್ಮಿ 8 ಕಡೆ 9 ಕಡೆ ನಾನು ಹೇಳೋದು ಜನಗಳು ಬದುಕಕ್ಕೆ ಆಗ್ತಲ್ಲ. ಈ ಸಂದರ್ಭದಲ್ಲಿ ಸಕಲೇಶ್ಪುರದಲ್ಲಿ ಯಾರು ಒಂದು ಚೂರು ಒಂದು ಸಣ್ಣ ಬೋರ್ವೆಲ್ ಹಾಕಕ್ಕೆ ಹೋದ್ರೆ ಕೇಸ್ ಮಾಡ್ತೀರಾ, ಒಂದು ಇದು ಮಾಡಕ್ಕೆ ಹೋದ್ರೆ ಕೇಸ್ ಮಾಡ್ತೀರಾ. ರೋಡ್ ಸೈಡ್ ಜಂಗಲ್ ತೆಗಿದ್ರೆ ಇಡೀ ರೋಡಲ್ಲಿ ಮರಗಳು ರೋಡಿಗೆ ಬಂದಿದ್ದಾವೆ. ಹಳ್ಳಿ ಕಡೆ ಆನೆಗಳು ಬರೋದವ್ರು ನೋಡ್ಕೊಳ್ಳೋಣ ಅಂದ್ರೆ ರೋಡ್ ಸೈಡ್ ಜಂಗಲ್ ಕ್ಲಿಯರ್ ಮಾಡಕ್ ಹೋದ್ರು ಬಿಡಲ್ಲ, ಎಲೆಕ್ಟ್ರಿಸಿಟಿ ಜಂಗಲ್ ಕ್ಲಿಯರ್ ಮಾಡಕ್ ಹೋದ್ರು ಬಿಡಲ್ಲ. ಈ ರೀತಿ ಮಾಡಿ ಯಾವ ರೀತಿ ಜೀವನ ಮಾಡುತ್ತೆ? ಈಗ ಸಾಯ್ತಾ ಇರೋದು ನಮ್ಮ ಜನ, ಹೌದಲ್ಲಪ್ಪ? ನೀವು ಎಲ್ಲದಕ್ಕೂ ಕಾನೂನೇ ಮಾಡ್ಕೊಂಡು ಕೂತ್ಕೊಂಡ್ರೆ ಈಗ ನೋಡಿ, ನಾನು ಒಡವ್ರಿಗೆ ಹೋದೆ, ಒಡವ್ರಲ್ಲಿ ನೀರಿನ ಟ್ಯಾಂಕ್ ನಿಲ್ಸಿದೆ. ಈ ಥರ ಯಾವ ರೀತಿ ಜನ ಜೀವನ ಮಾಡಿದ್ರಿ? ಜನಗಳ ಜೀವನ ದಿನ ದಿನ ಹಾಳಾಗಿ ಹೋಗ್ತಾ ಇದ್ದಾರೆ. ನಾನು ಅಟ್ಲೀಸ್ಟ್ ಹೇಳಿದ್ದೀನಿ,
ಈಗ ಎತ್ತೂರು ಹಳ್ಳಿ ಒಂದು 2.5 ವರ್ಷ ಆಗಿದೆ ರೋಡ್ ಕೆಲಸ ಅಲ್ಲಿ ಅಟ್ಲೀಸ್ಟ್ ಜನಗಳಿಗೆ ಓಡಾಡಕ್ಕೆ ಪರಿಸ್ಥಿತಿ ಇಲ್ಲ. ಅಟ್ಲೀಸ್ಟ್ ಪರ್ಮಿಷನ್ ಕೊಡಿ ಅಂದ್ರೆ ಇನ್ನೂ 2 ವರ್ಷದಿಂದ ಪರ್ಮಿಷನ್ ಕೊಟ್ಟಿಲ್ಲ. ನೀವು ಎಲ್ಲ ಇಲಾಖೆಗಳು ಇದೇ ಥರ ಮಾಡ್ತಾರೆ. ಆಯ್ತು, ನಮ್ಮ ಜನಗಳ ಸಾವಿಗೆ ಯಾರು ನ್ಯಾಯ ಕೊಡ್ತಾರೆ? ಎಲ್ಲ ನಿಮ್ಮ ಕಾನೂನು ಹೇಳ್ತೀರ, ಇದಕ್ಕೇನು ಕಾನೂನು ಇಲ್ವಾ ಅಂದರೆ? ಪಾಪ ಬೆಳಗ್ಗೆ ಅವ್ರು ಮುಗ್ದ ರೈತರು ಪಾಪ ತೋಟಕ್ಕೆ ಹೋಗಿ ಅವ್ರು ಹೊಲಗದ್ದೆಗೆ ಹೋಗ್ಲೇಬೇಕಲ್ಲ, ಏನ್ ಮಾಡ್ಬೇಕು ಹೇಳಿ? ಆಮೇಲೆ 100 ಕಿಲೋಮೀಟರ್ ಸುತ್ತಲೆಲ್ಲೂ ರಿಸರ್ವ್ ಫಾರೆಸ್ಟ್ ಇಲ್ಲ, ಆನೆ ಸಾಕಕ್ಕಿಲ್ಲ ನಮ್ಗೆ. ಬೆಳಗೋಡು ಹೋಗ್ಲಿ ಇಡುವಳಿ, ಪೂರಾ ಇಡುವಳಿ ಜಾಗ ಇಲ್ಲ, ಆನೆ ಸಾಕಕ್ ಜಾಗನ ಇದು ನೋಡೋಣ ಹೇಳಿ. ಅಲ್ಲಿ ರಿಸರ್ವ್ ಫಾರೆಸ್ಟ್ ಇಂದ ಕಾಡಂಚಾದ್ರೆ ಹೌದು, ಕಾಡಂಚಿಂದ ಇದೀವಿ ನಾವು ಬರ್ತವೆ ಅಂತ ನಾವು ಒಪ್ಕೊಳ್ಳೋಣ. ಕಾಡಂಚ್ ಜಾಗನ ಇದು. ಮತ್ತೆ ನೋಡ್ರಿ, ಈ ಭಾಗದಲ್ಲಿ ಸುಮ್ಮನೆ ಅನಾವಶ್ಯಕವಾಗಿ ನಾನು ಆಲ್ರೆಡಿ ನಿಮ್ಮ ಕೂಡ ಮಾತಾಡಿದ್ದೀನಿ, ಮನೇನು ಕೂಡ ಮಾತಾಡಿದ್ದೀನಿ. ಕುಡಿಯೋ ನೀರಿಂದ ಹಿಡಿದು ಬೋರ್ವೆಲ್ ತೋಡೋದ್ರಿಂದ ಹಿಡಿದು ಯಾರ ಒಂದು ಸಣ್ಣ ಕೆಲಸ ಮಾಡಿ ಒಂದು ಸಣ್ಣ ಶೀಟ್ ಹಾಕಲಕ್ಕೆ ಅವ್ರು ಮೇಲೆ ಕೇಸ್ ಮಾಡ್ತೀರಾ? ಅವರು ಪಾಪ ಅರ್ಜುನ ನಾನೇನ ಈಗ ನಮ್ಮ ಊರವರು ಈ ಜಾಗದಲ್ಲಿ ದಫನ್ ಮಾಡಬೇಕು ಅಂತ ನಾವು ಹೇಳಿದಕ್ಕೆ ನಮ್ಮ ಮೇಲೆ ಕೇಸ್ ಮಾಡ್ತಕ್ಕಂಥದ್ದು, ಇವೆಲ್ಲ ಏನಿದು? ನೀವು ಇಲ್ಲಿ ಲೋಕಲ್ ಜನಗಳ ಈ ರೀತಿ ಮಾಡ್ಕೊಂಡು ಯಾವ ರೀತಿ ಮಾಡಬೇಕು? ಅವ್ರ ಮೇಲೆ ಕೇಸ್ ಮಾಡೋರು ಹಾಕ್ಬಿಡಿ. ಮತ್ತೆ ನೀವು ಅಷ್ಟೇ ನಾನು 2-3 ಬಾರಿ ಫೋನ್ ಮಾಡಿ ನಿಮ್ಮ DC ಅವ್ರು ಹೇಳಿ, ನಿಮ್ಮ ಮಿನಿಸ್ಟರ್ ಈಗ ಫೋನ್ ಮಾಡ್ತೀನಿ, ಫೋನ್ ಹಚ್ತೀನಿ. ಬಟ್ ನೀವು ಬೆಳಗ್ಗೆ ಫೋನ್ ಮಾಡಿದ್ರೆ ಸಂಜೆ ಫೋನ್ ಮಾಡಿದ್ದೀರಿ. ನಾನು 3 ಟೈಮ್ಸ್ ನಾನು ನಿಮಗೆ ಫೋನ್ ಮಾಡ್ಕೊಂಡು ಜಿಲ್ಲಾಧಿಕಾರಿಗಳಿಗಿಂತ ಬಿಸಿಲ್ಲ. ಜಿಲ್ಲಾಧಿಕಾರಿಗಳಿಗೆ ಎಂತ ನೋಡಿ, 1 ನಿಮಿಷ ಮುಖ್ಯಮಂತ್ರಿ ಮೀಟಿಂಗ್ ಇಲ್ಲದ್ರು ಫೋನ್, ನಮ್ಮ ಶಾಸಕರು 3 ಟೈಮ್ಸ್ ನಾನು ನಿಮ್ಗೆ ಫೋನ್ ಮಾಡ್ತೀನಿ, ಸಂಜೆ ಫೋನ್ ಕೋರ್ಟು. ಏನು ರೀತಿ ನಾವು ಏನಾದ್ರು ಎಮರ್ಜೆನ್ಸಿ ಇದ್ದಾಗ ಫೋನ್ ಮಾಡಿದ್ವಿ, ಅರ್ಥ ಮಾಡ್ಕೊಬೇಕು. ನಾವೇನಾದ್ರು ಸ್ವಂತ ಕೆಲಸಕ್ಕೆ ಏನಾದ್ರು ಮಾಡ್ತೀವ? ಸ್ವಂತ ಕೆಲಸಕ್ಕೆ ನಾನು ಯಾವತ್ತಾರು ಮಾಡಿದ್ದೀನ? ಇಲ್ಲ. ಕ್ಷೇತ್ರ ಜನತೆ ಸಮಸ್ಯೆ ಇದೆ ಅಂದಾಗ ನೀವು ಅರ್ಥ ಮಾಡ್ಕೋಬೇಕ್ರಿ. ಸರಿ, ಈಗ ಯಾರು ವಾಪಸ್ ಕರ್ಕೊಬರಕ್ಕೆ ನಿಮ್ಗೆ ಇಮಿಡಿಯೇಟ್ ಗೊತ್ತಾದ ತಕ್ಷಣ ನಿಮ್ಮ ಇಲಾಖೆಯಿಂದ ಏನು ಮಾಡಬೇಕು ಬಂದು ಮಾಡಬೇಕು ಫಸ್ಟು. ಸಾರ್ವಜನಿಕರ ಎಂತ ದುರಂತ ಅಂದ್ರೆ ಎಷ್ಟು ಪಾಪ ಅಮಾಯಕರು ಬಿದ್ದವ್ರು ಬಿಸಿಲಲ್ಲಿ 11 ಗಂಟೆ ಹೋಗಿದ್ದು ನಾವು ಪ್ರತಿಭಟನೆ ಮಾಡಿ ಶಾಮಿಯಾನ ಹಾಕ್ಸ್ಬೇಕು ಇವ್ರ ಹತ್ರ. ಆಂಬ್ಯುಲೆನ್ಸ್ ಇದೆ, ನಮ್ ಕಡೆ ಕೊಡಿ ಅಂತ ಕೇಳ್ತಾ ಇದಾರೆ. ಇವ್ರ ಜೊತೆ ಎಷ್ಟು ಜನ ಇದ್ರು ಬೆಳಿಗ್ಗೆ? ನೀವಿದ್ರಮ್ಮ? ಎಷ್ಟು ಒಂದೇ ಆನೆನಾ? ಒಂದೇ ಆನೆ. ನಮ್ಮನು ಅಲ್ಲಿ ಇದ್ರವರೆಗೂ ರೋಡ್ ಇದಲ್ಲ, ಆ ರೋಡಲ್ಲಿ ಅಲ್ಲಿ ಮಿಲ್ ಮನೆ ಐತಲ್ಲ, ಅಲ್ಲಿವರೆಗೂ ಬೋಡ್ಸ್ಗೆ ಬಂತು. ನಮ್ಮಿಬ್ರು ನೀವು ಓಡ್ಬಿಟ್ರ? ನಾನು ಕೆಳಗಡೆ ಇದ್ದೆ, ಮರೆ ಸಾಲು 2 ಇದ್ದಲ್ಲ, ಅಲ್ಲ. ಬಟ್ ಏನು ಗಾಬರಿ ಮಾಡಿ ಏನು ಇಲ್ಲ, ಸೀದಾ ಸೀದಾ ಹಿಂಗ ಅಡ್ಡ ಬಂದ್ಬಿಡ್ತು ಈ ಕಡೆಯಿಂದ ಇದ್ರ ಬೆಲ್ಟ್ ಹಾಕಿಲ್ಲ, 2 ಕಲರ್ ಹಾಕಿಲ್ಲ ಸರ್. ಹೊಸದ್ ವಾಚಗಳು